ಗಲ್ಫ್ ಯುದ್ಧ, ವಾಣಿಜ್ಯ ಸಿಲಿಂಡರ್ ಅಭಾವ, ಸೌದೆ ಒಲೆಗಳಿಗೆ ಹೆಚ್ಚಿದ ಡಿಮ್ಯಾಂಡ್. ಹುಬ್ಬಳ್ಳಿ ಹೋಟೆಲ್ ಮಾಲೀಕರಿಂದ ಸೌದೆ ಒಲೆ ಖರೀದಿ ಮಾಡಲಾಗ್ತಾ ಇದೆ. ಎಂಜಿ ಮಾರ್ಕೆಟ್ನಲ್ಲಿ ಸೌದೆ ಒಲೆ ವ್ಯಾಪಾರ ಬಲು ಜೋರು. ನೋಡಿ, ಹಳೆಯ ಪದ್ಧತಿಗಳಿಗೆ ಈಗ ನಾವು ಮರುಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಮೊದಲೆಲ್ಲ ಸೌದೆ ಒಲೆಯನ್ನು ಬಳಸ್ತಾ ಇದ್ದಂಥ ನಾವು ಕಾಲಕ್ರಮೇಣ ಈ ಗ್ಯಾಸ್ಗಳಿಗೆ, ಈ ಸಿಲಿಂಡರ್ಗಳ ಮೊರೆ ಹೋಗೋದಕ್ಕೆ ಶುರು ಮಾಡಿದ್ವಿ. ಆದರೆ ಯಾವಾಗ ವ್ಯತ್ಯಯಗಳಾಗುತ್ತೋ ಹಳೆ ಪದ್ಧತಿ ಮತ್ತೆ ಜಾರಿಗೆ ಬಂದಂತಾಗಿದೆ. ಒಂದು ಕಡೆ ಗಲ್ಫ್ ಯುದ್ಧ ನಡೀತಾ ಇದೆ, ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆ. ಕೇಂದ್ರ ಹಾಗೂ ರಾಜ್ಯ ಎಷ್ಟೇ ಇಲ್ಲ ಅಂತ ಹೇಳಿದ್ರು ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ಹೋಟೆಲ್ಗಳು ಬಹಳಷ್ಟು ಬಂದಾಗಿದ್ದನ್ನೆಲ್ಲ ನಾವು ಗಮನಿಸಿದ್ವಿ. ಯಾರಪ್ಪ ಈ ಕಾಲದಲ್ಲಿ ಒಲೆ ಹಚ್ಚಿ ಅಡುಗೆ ಮಾಡ್ತಾರೆ, ಆ ಒಂದು ಬೂದಿ ತುಂಬ್ಕೊಂಡಂಥ ಪಾತ್ರೆನ ಯಾರು ತೊಳಿತಾರೆ, ಮಸಿ ಆದಂಥ ಪಾತ್ರೆ ಯಾರು ತೊಳಿತಾರೆ ಅನ್ನುವಂಥ ಈ ಅಂದಾಜಿನ ಲೆಕ್ಕಾಚಾರದ ನಡುವೆ ಯಾವಾಗ ಸಿಗಲ್ಲ, ಬಿಸ್ನೆಸ್ಗಳಿಗೆ ಹೊಡೆತ ಬೀಳುತ್ತೆ ಅನ್ನೋದು ಗೊತ್ತಾಯಿತು. ಈಗ ಮತ್ತೆ ಹಳೆಯ ಪದ್ಧತಿ ಇಂಥದ್ದನ್ನೆಲ್ಲ ನಾವೀಗ ತುಂಬ ಅಪರೂಪ ಇತ್ತು ನೋಡುವಂಥದ್ದು. ಈಗ ಇದಕ್ಕೆ ಡಿಮ್ಯಾಂಡ್ ಎನ್ನುವಂಥ ಪರಿಸ್ಥಿತಿ ಸಿಗುತ್ತೆ. ದುಡ್ಡು ಕೊಟ್ಟರು ಸಿಗಲ್ಲ ಸ್ವಾಮಿ, ಅಷ್ಟರ ಮಟ್ಟಿಗೆ ಜನ ಖರೀದಿ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಸೌದೆ ಒಲೆಗಳಿಗೆ ಅದಕ್ಕೆ ಭಾರಿ ಡಿಮ್ಯಾಂಡ್ ಬಂದಿರುವಂಥದ್ದು. ಹುಬ್ಬಳ್ಳಿ ಹೋಟೆಲ್ ಮಾಲೀಕರಿಂದ ಸೌದೆ ಒಲೆಗಳನ್ನು ಖರೀದಿ ಮಾಡಲಾಗ್ತಾ ಇದೆ. ಒಂದು ಕಡೆ ಸೌದೆಗಳು ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಹುಡುಕಿ ಪರ್ಚೇಸ್ ಮಾಡುವಂಥ ನಿಟ್ಟಿನಲ್ಲಿ ಮಾಲೀಕರು ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಹೋಟೆಲ್ ಉದ್ಯಮ ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಬಹಳಷ್ಟು ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿರ್ತಾರೆ. ಗ್ರಾಹಕರು ಕೂಡ ಅಷ್ಟೇ ಡಿಪೆಂಡ್ಸ್ ಆಗಿರ್ತಾರೆ. ಬಗೆಯ ಭೋಜನಗಳು ಅದು ರುಚಿಗೆ ತಕ್ಕಂತೆಯೋ ಅಥವಾ ಅನಿವಾರ್ಯಕ್ಕೆ ತಕ್ಕಂತೆಯೋ ಹೋಟೆಲ್ಗಳಿಗೆ ಅವಲಂಬಿತರಾಗಿರ್ತಾರೆ. ಇಂಥದ್ದೊಂದು ಸಂದರ್ಭದಲ್ಲಿ ಹೋಟೆಲ್ಗಳಿಲ್ಲ ಅಂತ ಹೇಳಿದಾಗ ಈ ಕಡೆ ಪಿ ಜಿಲಿದ್ದವ್ರಿಗೆ ಪಿ ಜಿಲಿ ಊಟ ಸಿಗ್ತಾ ಇಲ್ಲ, ಮನೇಲಿ ಮಾಡ್ಕೊಂಡು ತಿನ್ನೋಣ ಅಂದಾಗ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಇದ್ದಾಗ ಸಿಲಿಂಡರ್ ಖಾಲಿ ಆಗಿರುತ್ತೆ, ಬುಕ್ ಆಗ್ತಾ ಇಲ್ಲ ಅಂದಾಗ ಹೋಟೆಲ್ ಮೇಲೂ ಕೂಡ ಅವಲಂಬಿತರಾಗಿರ್ತಾರೆ. ಅಂಥದ್ದೊಂದು ಸಂದರ್ಭದಲ್ಲಿ ಹೋಟೆಲ್ಗಳಲ್ಲೂ ಕೂಡ ಅಡುಗೆ ಮಾಡೋದಕ್ಕೆ ವಾಣಿಜ್ಯ ಸಿಲಿಂಡರ್ ಇಲ್ಲ ಎಂದಂಥ ಸಂದರ್ಭದಲ್ಲಿ ಬಾಗಿಲು ಹಾಕೊಳ್ಳೋ ಬದಲು ಪರ್ಯಾಯ ಮಾರ್ಗವನ್ನು ಹೋಟೆಲ್ ಮಾಲೀಕರು ಸಹಜವಾಗಿ ಹುಡ್ಕೊಳ್ತಾರಲ್ಲ, ಆ ಒಂದು ಪರ್ಯಾಯ ಮಾರ್ಗದಲ್ಲಿ ಈ ಒಂದು ಸೌದೆ ಒಲೆಯು ಕೂಡ ಪ್ರಮುಖ ಪಾತ್ರವನ್ನು ಈಗ ವಹಿಸ್ತಾ ಇದೆ. ಎಂಜೆ ಮಾರ್ಕೆಟ್ನಲ್ಲಿ ಸೌದೆ ಒಲೆ ವ್ಯಾಪಾರ ಭಾರಿ ಜೋರಾಗಿದೆ. ಈ ಬಗ್ಗೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗೊಪ್ಪ ಅಲ್ಲಿನ ವಸ್ತು ಚಿತ್ರಣದ ಬಗ್ಗೆ ವಾಕ್ಥ್ರೂ ನಡೆಸಿದ್ದಾರೆ ನೋಡಿ. ಯುದ್ಧದ ಎಫೆಕ್ಟ್ನಿಂದ ಇವತ್ತು ಎಲ್ಲಿ ನೋಡಿದರೂ ಇವತ್ತು ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗದ ಕಾರಣ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಇದರ ಜೊತೆಗೆ ಇವತ್ತು ಹುಬ್ಬಳ್ಳಿ ಧಾರವಾಡದ ಹೋಟೆಲ್ ಇವತ್ತು ಒಂದು ಸೌದೆ ಒಲೆಯ ಮೊರೆ ಹೋಗ್ತಿದ್ರೆ, ಅದರಲ್ಲಿ ಸೌದೆ ಏನು ಒಲೆಗಳೇನಿದ್ದಾವೆ ಆ ಒಲೆಗಳು ಇವತ್ತು ನಮ್ಮ ಕಣ್ಣ ಮುಂದಿವೆ. ಇದೇ ಒಂದು ಸೌದೆ ಒಲೆ ಹುಬ್ಬಳ್ಳಿಯ ಒಂದು ಗಾಂಧಿ ಬಜಾರ್ ಅಂತೇಳಿ ಒಂದು ದೊಡ್ಡ ಬಜಾರ್ ಇಲ್ಲಿ ಅಂತಾರೆ. ಬೆಳಗ್ಗೆಯಿಂದಲೇ ಇಲ್ಲಿ ದೊಡ್ಡದಂತಹ ಡಿಮಾಂಡ್ ಬಂದಿದೆ. ಅದರಲ್ಲಿ ಕಳೆದ 2 ದಿನಗಳಿಂದ ಇಲ್ಲಿವರೆಗೂ ಯಾರೊಬ್ಬರೂ ಸಹ ಈ ಒಲೆಗಳನ್ನು ತಿರುಗಿ ನೋಡ್ತಿರಲ್ಲ, ಈ ಒಲೆಗಳ ಹತ್ರ ಮುಖ ಮಾಡಿರಲಿಲ್ಲ. ಆದರೆ ಯಾವಾಗ ಇಲ್ಲಿ ಅಂದರೆ ಸಿಲಿಂಡರ್ ಕೊರತೆ ಕಾಣ್ತಾ ಇತ್ತು, ಈಗ ಹೋಟೆಲ್ಗಳನ್ನು ಬಂದ್ ಮಾಡಬೇಕಂತ ಅನಿವಾರ್ಯತೆ ಹೋಟೆಲ್ಗಳಿಗೆ ಬಂದೊದಗಿದೆ. ಅದರಲ್ಲಿ ಸಾರ್ವಜನಿಕರು ಸಹ ಇವತ್ತು ಇವುಗಳನ್ನು ಖರೀದಿ ಮಾಡಲು ಮುಗಿಬಿದ್ದರೆ. ಅದು ಯಾವ ಮಟ್ಟಿಗೆ ಅಂತಂದರೆ ಸುಮಾರು ಒಂದು 5 ರಿಂದ 6 ವೆರೈಟಿಗಳು ಮಾಡುವಂತಹ ಒಲೆಗಳು ಇಲ್ಲಿ ಸಿಗ್ತವೆ. ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಂದರೆ ಇಲ್ಲಿ ನಾನು ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ಸಣ್ಣ ಗೃಹ ಬಳಕೆಗೂ ಸಹ ಇಲ್ಲಿ ಅಂತಂದರೆ ಈ ಒಂದು ಒಲೆಯನ್ನು ಇಲ್ಲಿ ಅಂದರೆ ಉಪಯೋಗ ಮಾಡ್ಬೋದು. ಇದನ್ನು ಬಿಟ್ಟರೆ ಇಲ್ಲಿ ಏನಾದರೂ ಹೊರಗಡೆ ನಾವು ಈ ರೀತಿ ತೆಗೆದು ಹಾಕಿದರೆ ಸುಮಾರು ಇಲ್ಲಿ ಅಂದರೆ ಒಂದು 15 ರಿಂದ 20 kg ಇಲ್ಲಿರುವಂತಹ ಒಂದು ಫಲಾವ್, ಆ ರೀತಿಯಾದಂಥ ಒಂದು 15 ರಿಂದ 20 kg ಒಂದು ಆಹಾರವನ್ನು ಸಿದ್ಧತೆ ಮಾಡ್ಕೊಳ್ಬೋದು. ಅಷ್ಟೊಂದು ಇಲ್ಲಿ ಅಂದರೆ ದೊಡ್ಡ ಗಾತ್ರದ ಒಲೆಗಳಿಗೂ ಮತ್ತು ಅದನ್ನು ಹಿಡಿದುಕೊಂಡು ಇಲ್ಲಿ ಅಂದರೆ ಸಣ್ಣ ಗಾತ್ರದ ಒಲೆಗಳು ಅಂದರೆ ಗೃಹ ಬಳಕೆ ಏನು ಒಲೆಗಳು ಇರ್ತವೆ ಅವುಗಳಿಗೂ ಸಹ ಇಲ್ಲಿ ಅಂದರೆ ಡಿಮ್ಯಾಂಡ್ ಬಂದಿದೆ. ಯಾಕಂದರೆ ಜನರು ಸಾರ್ವಜನಿಕರು ಒಂದು ಕಡೆ ಅಂದರೆ ಹೋಟೆಲ್ನವರು ಆದರೆ ಇನ್ನೊಂದು ಕಡೆ ಅಂದರೆ ಸಾರ್ವಜನಿಕರು ಬಂದು ಇವತ್ತು ಒಲೆಗಳನ್ನು ಕೇಳ್ತಾ ಇದ್ದಾರೆ, ಒಲೆಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ಕಳೆದ ಹಲವು ದಿನಗಳಿಂದ ಈ ಎಲ್ಲವೂ ಸಹ ಇಲ್ಲಿ ಅಂದರೆ ಮೂಲೆಯಲ್ಲಿ ಇಡಲಾಗಿದ್ದಂತಹ ಒಲೆಗಳು ಮತ್ತೆ ಇವತ್ತು ಮುನ್ನೆಲೆಗೆ ಬಂದಿವೆ. ಜನರು ಮತ್ತು ಗೃಹ ಬಳಕೆಗೆ ಮತ್ತು ಇಲ್ಲಿ ಅಂದರೆ ವಾಣಿಜ್ಯಗೆ ಅಂದರೆ ಹೋಟೆಲ್ನ ಮಾಲೀಕರು ಸಹ ಬಂದು ಇವುಗಳನ್ನು ಖರೀದಿ ಮಾಡ್ತಾರೆ. ಈ ಸಂಪರ್ಕ ಇಲ್ಲಿ ಮಾರಾಟಗಾರರಿದ್ದಾರೆ, ನಾವು ಅವರನ್ನೇ ಮಾತಾಡ್ತೀನಿ. ಸರ್, ಈ ಒಲೆಗಳು ಇಷ್ಟು ದಿನ ಎಲ್ಲಿದ್ದು ಈಗ ಎಲ್ಲಿದ್ದಾವೆ ಸರ್? ಈ ಕಡೆ ಮೊದಲು ಕಂಟಿನ್ಯೂ ನಡಾಕತ್ತಿದ್ದಿಲ್ಲ ರೀ. ಮೊದಲು ಕಂಟಿನ್ಯೂ ನಡಾಕತ್ತಿತ್ರಿ ಇದು. ಆದರೂ ಅಷ್ಟು ಡಿಮಾಂಡ್ ಇದ್ದಿದ್ದಿಲ್ಲ ರೀ ಮೊದಲು. ಈಗ ಗ್ಯಾಸ್ ಏನು ಬಂದಾಗೈತಿಲ್ಲ ರೀ, ಆಗಾಲಿಂದ ಡಿಮಾಂಡ್ ಭಾಳ ಆಗೈತೆ ರೀ ಅದು. ಹಾಂ, ಇದಾಗ ಒಂದು 4-3 ದಿವಸ ಆತ್ರಿ ಕಂಟಿನ್ಯೂ ಚಾಲು ಐತ್ರಿ. ಭಾಳ ಮಂದಿ ಕೇಳತ್ತಾರ ಈಗ. ಗ್ಯಾಸ್ ಎಲ್ಲ ಸ್ಟಾಕ್ ಇಲ್ಲ ಅಂತ ಹೇಳತ್ತಾರಲ್ಲ ರೀ, ಅದ್ರ ಸಂಬಂಧ ಇದು ಎಲ್ಲ ಕೇಳತ್ತಾರ ರೀ. ಹೋಟೆಲ್ದವ್ರು ಇಲ್ಲ ಇದಿಲ್ಲ ಅಂದರೂ ಹೋಟೆಲ್ ನಡೆಯಂಗಿಲ್ಲ ರೀ. ಎಲ್ಲ ಹೋಟೆಲ್ ಬಂದ್ ಮಾಡೋದು ಪರಿಸ್ಥಿತಿ ಬರ್ತೈತೆ ರೀ. ಅದ್ರ ಸಂಬಂಧ ಹೋಟೆಲ್ದವ್ರು ಎಲ್ಲ ಮನಿದವ್ರು ಎಲ್ಲ ಆಗಿರ್ತಾರೆ ಸರ್. ಹಾಂ, ಇದ್ರಾಗ ಬೇಕಂದ್ರೆ ನಿಮ್ಗೆ 4-5 ವೆರೈಟಿ ಸಿಕ್ಕವ್ರಿ ನಮ್ಮ ಕಡೆ. ಹಾಂ,
ಸಣ್ಣ ಬೇಕಂದ್ರೆ ಮನ್ಯಾಗ ಯೂಸ್ ಮಾಡ್ಬೇಕಂದ್ರೆ ಸಣ್ಣ ಸಿಕ್ಕೈತ್ರಿ, ದೊಡ್ಡ ಬೇಕಂದ್ರೆ ದೊಡ್ಡ ಸಿಕ್ಕೈತ್ರಿ, ಎಲ್ಲ ವೆರೈಟಿ ಸಿಕ್ಕೈತ್ರಿ ನಮ್ಮ ಕಡೆ. ಪ್ರಮುಖ ಬೇಡಿಕೆ ಇರೋದು ಯಾವುದಿಲ್ಲ, ದೊಡ್ಡದಕ್ಕೆ ಬೇಡಿಕೆ ಇದೆ, ಸಣ್ಣದಕ್ಕೆ ಬೇಡಿಕೆ ಇದೆ ಇಲ್ಲಿ ತಮ್ಮದು? ಭಾಳ ಬೇಡಿಕೆ ಇದೆ ರೀ. ಹೋಟೆಲ್ದವ್ರು ಭಾಳ ಆಗತ್ತಾರ ರೀ, ಹೋಟೆಲ್ದವ್ರು ಆಮ್ಯಾಗ PGದವ್ರು ಭಾಳ ಆಗತ್ತಾರ ಇದು. ಹಾಂ, ಮೊದಲು ಯಾರು ಕೇಳ್ತಿದ್ರಿ, ಅಷ್ಟು ಕೇಳ್ತಿದ್ದಿಲ್ರಿ, 50% ಮಂದಿ ಕೇಳ್ತಿದ್ರಿ. ಈಗ ಗ್ಯಾಸ್ ಸಿಗಾಕತ್ತಿಲ್ಲ ರೀ, ಅದ್ರ ಸಂಬಂಧ ಎಲ್ಲ ದೊಡ್ಡ ಕೇಳತ್ತಾರ ಈಗ. ವ್ಯಾಪಾರ ಐತ್ರಿ ಈಗ ಸದ್ಯ ಚಲೋ ಐತ್ರಿ, ಇವತ್ತು 2 ದಿವ್ಸಲಿಂದ ಚಲೋ ಐತ್ರಿ. ಮೊದಲು ಕೇಳ್ತಿದ್ರಿ ಮಂದಿ, ಆದ್ರೂ ಇಷ್ಟು ಕೇಳ್ತಿದ್ದಿಲ್ರಿ. ಒಂದು 10% ಸಿಲಿಂಡರ್ ಬಂದಾಗಿಂದ ಬಹಳಷ್ಟು ಬೇಡಿಕೆ ಬಂದೈತಿ ಇವಕ್ಕೆ. ಭಾಳಷ್ಟು ಬೇಡಿಕೆ ಬಂದೈತ್ರಿ, ಭಾಳಷ್ಟು ಡಿಮಾಂಡ್ ಬಂದೈತ್ರಿ ಅದರದ್ದು. ಓಕೆ ಸರ್. ಕಳೆದ 2-3 ದಿನಗಳಿಂದ ಈ ಒಲೆಗಳಿಗೆ ಸಾಕಷ್ಟು ಇಲ್ಲಿ ಅಂದರೆ ಡಿಮ್ಯಾಂಡ್ ಬಂದಿದೆ. ಹೀಗಾಗಿ ನಾವು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಒಲೆಗಳನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಹೋಟೆಲ್ಗಳು ಬಂದಾಗುವಂತಹ ಅನಿವಾರ್ಯತೆ ಎದುರಿದ್ರೆ ಸಿಲಿಂಡರ್ ಸಿಗದ ಕಾರಣ. ಹೀಗಾಗಿ ಹೋಟೆಲ್ನವರು ಯಾರು ಈ ಸೌದೆ ಒಲೆಗಳತ್ತ ಮುಖ ಮಾಡಿದ್ರೆ ನಾವು ಹೆಚ್ಚಿನ ರೀತಿ ಸಿದ್ಧಪಡಿ ಮತ್ತು 4-5 ವೆರೈಟಿಗಳನ್ನು ಇವತ್ತು ನಾವು ಮಾರಾಟ ಮಾಡ್ತೀವಿ ಮತ್ತು ಬಹಳಷ್ಟು ಬೇಡಿಕೆ ಬಂದಿದೆ ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲಾರ್ಗುಪ್ಪ, TV5 ಹುಬ್ಬಳ್ಳಿ.